ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ SIR ಫಾರ್ಮ್ದು ಎಲ್ಲ ಸಬ್ಮಿಟ್ ಆದಮೇಲೆ ನಿಮ್ಮ ವೋಟರ್ ID ಲಿಸ್ಟಲ್ಲಿ ಇದೆಯಾ, ಅದ್ರ ಸ್ಟೇಟಸ್ ಏನು, ಅಥವಾ ಅದೇನಾದ್ರು ಡಿಲೀಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು ಅಂದರೆ ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ನಾನೊಂದು URLನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಲಿಂಕ್ ಬಂದು ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಆಬ್ಸೆಂಟ್, ಶಿಫ್ಟೆಡ್, ಡೆಡ್ ಆರ್ ಡೂಪ್ಲಿಕೇಟೆಡ್ ಅಥವಾ ಅದರ್ ಎಲ್ಲ ಎಲೆಕ್ಟ್ರಿಕಲ್ ಡೀಟೇಲ್ಸು ಇದೆ. ಇಫ್ ಇನ್ ಕೇಸ್ ನಿಮ್ಮದು ಇದೆಯಾ ಅಂತ ನೋಡಬೇಕು ಅಂದರೆ ಇಲ್ಲಿ ನೋಡಿ, ನೀವು ಡಿಸ್ಟಿಕ್ ಪ್ರಕಾರ ಇಲ್ಲಿ ನಿಮಗೆ ಡೀಟೇಲ್ಸ್ ಸಿಗ್ತಿದೆ. ಇವಾಗ ನಾನು ಒಂದು ಡಿಸ್ಟಿಕ್ ಯಾವ್ದಾರ ತೊಗೋಬೇಕು ಅಂದರೆ ಇವಾಗ ಮೈಸೂರದ್ದು ಡಿಸ್ಟಿಕ್ ತೊಗೊಳ್ತೀನಿ. ನೋಡಿ, ಓಪನ್ ಮಾಡಿದ್ರೆ ನಿಮಗೆ ಅದು ಗೂಗಲ್ ವೆರಿಫಿಕೇಷನ್ ಆಗಿ ಈ ಎಲ್ಲ ಫೈಲ್ಸು ಇರುತ್ತೆ. ನೀವು ನಿಮ್ಮದು ಇದು ಬರೀ ಬಂದು ನಿಮಗೆ ಶಿಫ್ಟ್ ಆಗಿದ್ದರೆ, ಪರ್ಮನೆಂಟ್ಲಿ ಶಿಫ್ಟೆಡ್ ಆಗಿದ್ದರೆ, ಡಿಲೀಟ್ ಆಗಿದ್ದರೆ ಆ ಡೀಟೇಲ್ಸ್ ಎಲ್ಲ ಇದರಲ್ಲಿ ಇರುತ್ತೆ. ನೀವು ನಿಮ್ಮದು ಯಾವುದು ಅಡ್ರೆಸ್ಸಿಗೆ ಬರುತ್ತೆ ಅದನ್ನು ಪರ್ಟಿಕ್ಯುಲರಾಗಿ ಓಪನ್ ಮಾಡಿಕೊಂಡು ಅದರೊಳಗೆ ನಿಮಗೆ ಎಲ್ಲ ರೀತಿ PDF ಲಿಸ್ಟ್ ಇದೆ. ನೋಡಿ, ನಿಮ್ಮದು ಏನು SIR ಫಾರ್ಮ್ ಕೊಟ್ಟಿದ್ರು ಅದರಲ್ಲಿ ನಿಮ್ಮದು ಎಲ್ಲಿ ವೋಟರ್ ಹಾಕೋಕ್ಕೆ ನಿಮ್ಗೆ ಯಾವ ಸೆಂಟರ್ ಅಂತಿರುತ್ತೆ ಆ ಸೆಂಟರ್ ನಂಬರ್ ಇರುತ್ತೆ. ಅದ್ರ ಪ್ರಕಾರ ನೀವು ನೋಡಿಕೊಂಡು ಓಪನ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಓಪನ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಓಪನ್ ಮಾಡಿ ನೋಡಿದ್ರೆ ನೀವು ನಿಮಗೆ ನಿಮ್ಮದು ವೋಟರ್ ID, ಎಪಿಕ್ ನಂಬರ್ ಡೀಟೇಲ್ಸು, ರಿಲೇಟಿವ್ ಡೀಟೇಲ್ಸು, ಪ್ಲಸ್ ಆಲ್ರೆಡಿ ಎನ್ರೋಲ್ಡ್ ಆಗಿದೆಯಾ, ಆಬ್ಸೆಂಟಾ, ಡೆತ್ತಾ, ಪರ್ಮನೆಂಟ್ಲಿ ಶಿಫ್ಟೆಡ್, ಇಲ್ಲಿ ನೋಡಿ ನಿಮಗೆ ಈ ರೀತಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಿಮ್ದು ಏನಾರು ಇದರೊಳಗೆ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಹೊಸದಾಗಿ ಅಪ್ಲೈ ಮಾಡ್ಕೋಬೇಕಾ, ಇಲ್ಲ ಏನಾದ್ರು ತಪ್ಪಾಗಿದ್ದರೆ ನಿಮ್ಮ BLOನ ಕಾಂಟ್ಯಾಕ್ಟ್ ಮಾಡಿ ಸರಿ ಮಾಡ್ಕೋಬೋದು. ಸೊ ಈ ಮಾಹಿತಿನ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.